ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. 27ನೇ ಕಂತು ಕೂಡ ಬಿಡುಗಡೆ. ಇಂತಹ ಫಲಾನುಭವಿಗಳಿಗೆ ಮಾತ್ರ ಹಣ ಜಮೆ ಆಗುತ್ತಂತೆ. ಇನ್ನು ಗದಗದಲ್ಲಿ ದೇಗುಲ ನಿರ್ಮಾಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡಿಟ್ಟು 850 ಮಹಿಳೆಯರು 17 ಲಕ್ಷ ರೂಪಾಯಿ ದೇಣಿಗೆ ನೀಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಸುದ್ದಿ ನೋಡೋಣ. ರಾಜ್ಯದ ರೈತರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಏನು ಎಂಬುದನ್ನು ನೋಡೋಣ. ಇನ್ನು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ. ಲಕ್ಷ ಕಾರ್ಡುಗಳು ರದ್ದು ಮಾಡಲಾಗುತ್ತಿದೆ. ಈ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಿಮ್ಮದು ಕೂಡ ಬಿಪಿಎಲ್ ಕಾರ್ಡು ರದ್ದಾಗುತ್ತೆ. ಹಾಗಾಗಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇನ್ನು ರೈತರಿಗೆ ಮುಖ್ಯವಾದ ಮಾಹಿತಿ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆ ಸೌಲಭ್ಯ ಪಡೆದುಕೊಳ್ಳಲು ರೈತರು ಸೆಂಟ್ರಲ್ ಐಡಿ ಪಡೆದುಕೊಳ್ಳುವುದು ಕಡ್ಡಾಯ. ಏನಿದು ಮಾಹಿತಿ, ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಕೇಂದ್ರದ ಗುರುತಿನ ಸಂಖ್ಯೆ ಹೇಗೆ ಪಡೆದುಕೊಳ್ಳಬೇಕು, ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಹೌದು, ಜನವರಿ ಫೆಬ್ರವರಿಯಲ್ಲಿ 24, 25 ಮತ್ತು 26ನೇ ಕಂತು ಜಮೆ ಮಾಡಿರುವ ಸರ್ಕಾರ ಇದೀಗ ಮಾರ್ಚ್ ತಿಂಗಳ ಪ್ರಾರಂಭದಲ್ಲೇ 27ನೇ ಕಂತು ಕೂಡ ಖಜಾನೆಯಿಂದ ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ಈ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ದಿನೇಶ್ ಗುಳಿಗೋಡ್ ಅವರು ಬೆಂಗಳೂರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದ 27ನೇ ಕಂತು ಕೂಡ ಬಿಡುಗಡೆ ಮಾಡಿದ್ದಾರಂತೆ. ಅಂದ್ರೆ ಡಿಸೆಂಬರ್ ತಿಂಗಳವರೆಗಿನ ಕಂತನ್ನ ಸರ್ಕಾರ ಇದೀಗ ಜಮೆ ಮಾಡಲು ಮುಂದಾಗಿದೆ ಸ್ನೇಹಿತರೆ. ಅಂದ ಹಾಗೆ ಪ್ರತಿ ಯಜಮಾನ್ಯರ ಬ್ಯಾಂಕ್ ಖಾತೆಗೆ ಇದೇನು 2,000 ರೂಪಾಯಿಗೆ ಜಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಒಂದು ಹಣವನ್ನು ಪಡೆದುಕೊಳ್ಳಲು ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡುವುದು ಕಡ್ಡಾಯವಾಗಲಿದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆಗಿ 1.5 ವರ್ಷಗಳು ಕಳೆದು ಹೋಗಿವೆ. ಆಗಸ್ಟ್ 2023ರಿಂದ ಇಲ್ಲಿಯವರೆಗೆ 26 ಕಂತುಗಳನ್ನು ಸರ್ಕಾರ ಜಮೆ ಮಾಡಿದೆ. ರಾಜ್ಯದ 1,20,00,000ಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ಯೋಜನೆಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇತ್ತೀಚಿನ ವರದಿಯ ಪ್ರಕಾರ ಮೃತಪಟ್ಟ ಮಹಿಳೆಯರ ಹೆಸರಿಗೂ ಕೂಡ ಈಗಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ. ಅಂದ್ರೆ ಕುಟುಂಬಸ್ಥರು ಆ ಒಂದು ಹಣ ಡ್ರಾ ಮಾಡಿಕೊಳ್ಳುತ್ತಿರುವ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿದ್ದು, ಹಾಗಾಗಿ ಅರ್ಹ ಮತ್ತು ಪ್ರಸ್ತುತ ಜೀವಂತ ಇರುವ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬ ಉದ್ದೇಶದಿಂದ ಇದೀಗ ಪಿಂಚಣಿದಾರರಿಗೆ ಇರುವಂತೆ ಜೀವಿತ ಪ್ರಮಾಣ ಪತ್ರ ಗೃಹಲಕ್ಷ್ಮಿಯರಿಗೂ ಕೂಡ ಕಡ್ಡಾಯ ಮಾಡಲು ಸರ್ಕಾರ ಮುಂದಾಗಿದೆ. ಹೌದು, ವೃದ್ಧಾಪ್ಯ ವೇತನ, ವಿಧವಾ ವೇತನ ಅಥವಾ ಸರ್ಕಾರಿ ಪಿಂಚಣಿ ಪಡೆದುಕೊಳ್ಳಲು ಯಾವ ರೀತಿ ತಾವು ಬದುಕಿದ್ದೇವೆ ಎಂಬ ಸಾಬೀತುಪಡಿಸಲು ವರ್ಷಕ್ಕೊಮ್ಮೆ ಬ್ಯಾಂಕಿಗೆ ದಾಖಲೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡ್ತಾರೋ ಅದೇ ಮಾದರಿಯಲ್ಲಿ ಗೃಹಲಕ್ಷ್ಮಿಯರು ಕೂಡ ಬ್ಯಾಂಕ್ ಶಾಖೆಗೆ ಭೇಟಿ ಕೊಟ್ಟು ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಈ ಒಂದು ಪ್ರಕ್ರಿಯೆಯಿಂದ ಅನರ್ಹರಿಗೆ ಜಮೆ ಆಗುತ್ತಿರುವ ಹಣ ಬಂದಾಗುತ್ತೆ. ಹೌದು, ಮೃತಪಟ್ಟವರ ಖಾತೆಗೂ ಏನು ಹಣ ಜಮೆ ಆಗ್ತಾ ಇದೆಯೋ ಅದು ತಕ್ಷಣವೇ ನಿಲ್ಲುತ್ತೆ ಮತ್ತು ಅದೇ ಹಣವನ್ನು ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿ ಕಾಯುತ್ತಿರುವ ಅರ್ಹ ಮಹಿಳೆಯರಿಗೆ ನೀಡಲು ಸರ್ಕಾರಕ್ಕೆ ಸಾಧ್ಯವಾಗುತ್ತೆ. ಇನ್ನು ಗದಗ ಜಿಲ್ಲೆಯಲ್ಲಿ 850 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ತಮಗೆ ಜಮೆ ಆಗುತ್ತಿರುವ ಹಣವನ್ನು ದೇಗುಲ ನಿರ್ಮಾಣಕ್ಕೆ ಕೊಡಲು ಮುಂದಾಗಿದ್ದಾರೆ. ಹೌದು, ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪಡೆಯುತ್ತಿರುವ 2,000 ರೂಪಾಯಿ ಹಣವನ್ನು ದೇವಾಲಯ ನಿರ್ಮಾಣಕ್ಕೆ ದಾನ ಮಾಡಿದ್ದು ಇತರರಿಗೆ ಪ್ರೇರಣೆ ಆಗಿದ್ದಾರೆ. ಹೌದು ಸ್ನೇಹಿತರೆ, ಒಬ್ಬರಿಬ್ಬರು ಅಲ್ಲ, ಗ್ರಾಮದಲ್ಲಿ ಒಟ್ಟು 850 ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ತಮಗೆ ಜಮೆ ಆಗುತ್ತಿರುವ ಹಣವನ್ನು ಈಗ ದೇವಾಲಯ ನಿರ್ಮಾಣಕ್ಕೆ ಕೊಡಲು ಮುಂದಾಗಿದ್ದಾರೆ. ಈಗಾಗಲೇ 280 ಮಹಿಳೆಯರು ತಮಗೆ ಜಮೆ ಆದಂತಹ ಹಣವನ್ನು ದೇವಸ್ಥಾನದ ಟ್ರಸ್ಟ್ಗೆ, ಅಂದರೆ ಅಲ್ಲಿನ ಗ್ರಾಮ ಹಿರಿಯರಿಗೆ ಹಸ್ತಾಂತರ ಮಾಡಿದ್ದಾರೆ ಸ್ನೇಹಿತರೆ. ಇದೇ ಒಂದು ವಿಚಾರ ಕುರಿತಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗದಗದ ತಿಮ್ಮಾಪುರದ ಮಹಿಳೆಯರು ತಮಗೆ ಜಮೆ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಧಾರ್ಮಿಕ ಕಾರ್ಯಗಳಿಗೆ ಬಳಸುತ್ತಿದ್ದು ಕೇಳಿ ನನಗೆ ತುಂಬಾನೇ ಸಂತೋಷವಾಯಿತು. ಇದು ಅವರು ತಮ್ಮ ವೈಯಕ್ತಿಕ ಅಗತ್ಯಗಳಿಗಿಂತ ಸಮಾಜದ ಬಗ್ಗೆ ಯೋಚಿಸುತ್ತಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಇದೇ ಮಧ್ಯೆ ನಮ್ಮ ಸರ್ಕಾರ ಬಾಕಿ ಕಂತುಗಳನ್ನು ಜಮೆ ಮಾಡುತ್ತೆ, ಯಾವುದೇ ಕಾರಣಕ್ಕೂ ಯಾವುದೇ ಕಂತು ಬಾಕಿ ಇರಿಸಿಕೊಳ್ಳುವುದಿಲ್ಲ ಎಂದು ಕೂಡ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕಳೆದ 2 ತಿಂಗಳಲ್ಲಿ ಒಂದು ಬಾರಿಯಾದರೂ 2,000 ರೂಪಾಯಿ ಜಮಾ ಆಯ್ತಾ? ಕಮೆಂಟ್ ಮಾಡಿ. ಬನ್ನಿದೀಗ ಎರಡನೇ ಮಾಹಿತಿಗೆ ಹೋಗೋಣ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ರಾಜ್ಯದ ರೈತರಿಗೆ ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ಇನ್ನು ಮುಂದೆ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ ಅಂತೆ. ಹೌದು, ಪೋಡಿ ದುರಸ್ತಿ ಕಾರ್ಯ,
ಪೌತಿ ಖಾತೆ, ಭೂ ಸುರಕ್ಷಾ ಅಭಿಯಾನ ಸೇರಿದಂತೆ ಎಲ್ಲಾ ಕಂದಾಯ ಸೇವೆಗಳನ್ನು ಆನ್ಲೈನ್ ಡಿಜಿಟಲೀಕರಣ ಮಾಡಲಾಗುತ್ತಿದ್ದು, ಆ ಮೂಲಕ ಇನ್ನು ಮುಂದೆ ಯಾರು ಕೂಡ ಕಚೇರಿ ಅಲೆದಾಡುವ ಅವಶ್ಯಕತೆ ಇಲ್ಲ. 10 ಪ್ರಮುಖ ಸೇವೆಗಳನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ತಲುಪಿಸಲಾಗುತ್ತಿದ್ದು, ಇದು ನಮ್ಮ 1000 ದಿನದ ಆಡಳಿತದ ಸಾಧನೆ ಎಂದು ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರಲ್ಲಿ ನಡೆದಂತ ಜಿಲ್ಲಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾತನಾಡಿದ್ದಾರೆ. ಈ ಒಂದು ಹಿಂದೆ 16 ವರ್ಷಗಳಿಂದ ಆಗದಂತ ಕೆಲಸ ಕಳೆದ 1000 ದಿನಗಳಲ್ಲಿ ನಮ್ಮ ಸರ್ಕಾರ ಮಾಡಿ ತೋರಿಸಿದೆ. ಇದು ನಾವಲ್ಲ, ಜನರ ಬಾಯಿಂದಲೇ ಬರುತ್ತಿರುವ ಮಾತುಗಳಾಗಿದೆ. ನಾವು ಮಾಡುತ್ತಿರುವ ಕೆಲಸ ಜನರಿಗೆ ಅನುಕೂಲವಾಗುತ್ತಿದೆ. ಈ ಒಂದು ಹಿಂದೆ ಇಲಾಖೆಯ ಬಗ್ಗೆ ಜನರ ಮನಸ್ಸಲ್ಲಿದ್ದಂಥ ಭಾವನೆ ಈಗ ಬದಲಾಗಿದೆ. 1000 ದಿನಗಳ ನಮ್ಮೆಲ್ಲರ ಒಗ್ಗಟ್ಟಿನ ಕೆಲಸದ ಪರಿಣಾಮವೇ ಇಂದು ಇಲಾಖೆಯನ್ನು ಪ್ರತಿಯೊಬ್ಬರು ಗೌರವದಿಂದ ನೋಡುತ್ತಿದ್ದಾರೆ. ಕಂದಾಯ ಸೇವೆಗಳನ್ನು ಆನ್ಲೈನ್ ಮಾಡಿದ್ದು, ಜನರ ಮನೆ ಬಾಗಿಲಿಗೆ ಎಂದು ನಾವು ತಲುಪಿಸಿದ್ದು, ಇದು ನಮ್ಮ 1000 ದಿನದ ಸಾಧನೆ ಆಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಹಿಂದೆ ಜಮೀನು ಮಂಜೂರು ಮಾಡಿದ್ದ ಸರ್ಕಾರಗಳು ಕೇವಲ RTC ಮಾತ್ರ ಮಾಡಿಕೊಟ್ಟು ರೈತರ ಜುಟ್ಟನ್ನು ತಮ್ಮ ಕೈಯಲ್ಲೇ ಇಟ್ಟುಕೊಂಡಿದ್ದವು. ಹೀಗಾಗಿನೇ ಪಕ್ಕಾ ದಾಖಲಿಲ್ಲದೆ ರೈತರ ಬದುಕು ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿತ್ತು. ಆದರೆ ನಾನು ಕಂದಾಯ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಈ ವಿಚಾರ ಮನಗೊಂಡು ಬಡವರಿಗೆ ಪಕ್ಕಾ ದಾಖಲೆ ಮಾಡಿಕೊಡಲು ಸಂಕಲ್ಪ ಮಾಡಿದ್ದೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಈ ಕೆಲಸವನ್ನು ಮಾಡೋಕೆ ಸಾಧ್ಯವೇ ಇಲ್ಲ ಎಂದು ಸವಾಲು ಹಾಕಿದ್ರು. ಹೀಗಾಗಿ ನಾವು ಈ ವಿಚಾರವನ್ನು ಸವಾಲಾಗಿ ಸ್ವೀಕರಿಸಿ ಇಂದು ಸಾಧನೆ ಮಾಡಿ ತೋರಿಸಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ BPL ಪಡಿತರ ಚೀಟಿ ಇದ್ರೆ ಸ್ವಲ್ಪ ನೀವು ಜಾಗರೂಕರಾಗಿ. ಹೌದು, ಲಕ್ಷ BPL ಕಾರ್ಡ್ ಅನ್ನ ಸರ್ಕಾರ ರದ್ದು ಮಾಡ್ತಾ ಇದೆ ಅಂತೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ಸಾಕಷ್ಟು BPL ಕಾರ್ಡುದಾರರ ಒಂದು ಕಾರ್ಡ್ ಅನ್ನು ರದ್ದು ಮಾಡಿ APL ಕಾರ್ಡ್ ಆಗಿ ಪರಿವರ್ತಿಸಿದೆ. ಹೌದು, BPL ಕಾರ್ಡುಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಕಠಿಣ ನಿಯಮಗಳನ್ನು ಸರ್ಕಾರ ಬಿಗಿ ಮಾಡಿದೆ. ಅರ್ಹ ಕುಟುಂಬಗಳು ಮಾತ್ರ ರೇಷನ್ ಮತ್ತು ಇತರೆ ಕಲ್ಯಾಣ ಸೌಲಭ್ಯ ಯೋಜನೆ ಪಡೆಯಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದ್ದು, ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ BPL ಕಾರ್ಡು ಪರಿಷ್ಕರಣೆ ಕಾರ್ಯಾಚರಣೆ ನಡೆದಿದೆ. ಅಂದಹಾಗೆ ಸ್ನೇಹಿತರೆ, ಕೇಂದ್ರದ ಸರ್ಕಾರ ಕರ್ನಾಟಕದಲ್ಲಿ 13,12,000 BPL ಕಾರ್ಡ್ ಇದೆ ಎಂಬ ಒಂದು ಪಟ್ಟಿಯನ್ನು ರಾಜ್ಯದ ಆಹಾರ ಇಲಾಖೆಗೆ ಕೊಟ್ಟಿತ್ತು. ಅದರಲ್ಲಿ ರಾಜ್ಯ ಸರ್ಕಾರ 8 ಲಕ್ಷ ಕಾರ್ಡು ರದ್ದು ಮಾಡಲು ಮತ್ತೊಂದು ಪ್ರತ್ಯೇಕ ಪಟ್ಟಿ ಬಿಡುಗಡೆ ಮಾಡಿತ್ತು. ಆದರೆ ಇದೀಗ ಕೊನೆಯದಾಗಿ ಆಹಾರ ಇಲಾಖೆ BPL ಕಾರ್ಡು ರದ್ದು ಮಾಡಿದ್ದು ಎಷ್ಟು ಎಂದು ಕೇಳಿದರೆ ನೀವೇ ಶಾಕ್ ಆಗುತ್ತೀರಾ. ಹೌದು, ಇಲ್ಲಿಯವರೆಗೆ 20 ಲಕ್ಷ BPL ಕಾರ್ಡು ರದ್ದಾಗಿದೆ ಎನ್ನುವ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಹೌದು, ಕಳೆದ 8 ತಿಂಗಳಲ್ಲಿ ಬರೋಬ್ಬರಿ 20 ಲಕ್ಷ BPL ಕಾರ್ಡು ರದ್ದು ಮಾಡಲಾಗಿದ್ದು, ಇದರ ಜೊತೆಗೆ BPL ಇಂದ APLಗೆ 14 ಲಕ್ಷ ಕಾರ್ಡುಗಳನ್ನು ವರ್ಗಾವಣೆ ಮಾಡಿದ್ದಾರಂತೆ. ನಿಮ್ಮದು ಕೂಡ BPL ಕಾರ್ಡು ರದ್ದಾಗಿದ್ರೆ ಕಮೆಂಟ್ನಲ್ಲಿ ಹೌದು ಅಥವಾ ಇಲ್ಲ ಎಂಬುದನ್ನು ಕಮೆಂಟ್ ಮಾಡಿ. ಅಂದಹಾಗೆ ಸ್ನೇಹಿತರೆ, ನೀವೇನಾದರೂ ಕಳೆದ 3-4 ತಿಂಗಳಿನಿಂದ ರೇಷನ್ ಪಡೆದುಕೊಂಡಿಲ್ಲವೆಂದರೆ, ಅಂದರೆ ಪಡಿತರ ಆಹಾರಧನ ಪಡೆದುಕೊಂಡಿಲ್ಲವೆಂದರೆ ಆ ಸಮಯದಲ್ಲೂ ಕೂಡ ನಿಮ್ಮ BPL ಕಾರ್ಡು ರದ್ದು ಮಾಡುತ್ತಾರೆ. ಮತ್ತು ಈ KYC ಪ್ರಕ್ರಿಯೆಯು ಕೂಡ ಮಾಡಿಕೊಂಡಿಲ್ಲವೆಂದರೆ ನಿಮ್ಮ BPL ಕಾರ್ಡು ರದ್ದಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಈ 2 ಪ್ರಮುಖ ಕೆಲಸ ನೀವು ಮಾಡಲೇಬೇಕು. ಸರಿಯಾದ ಸಮಯಕ್ಕೆ ಆಹಾರಧನ ತೆಗೆದುಕೊಳ್ಳಿ ಮತ್ತು ಕುಟುಂಬದ ಎಲ್ಲ ಸದಸ್ಯರು ಒಂದು ಬಾರಿ ಬೆರಳಚ್ಚು ನೀಡುವ ಮೂಲಕ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಿ. ಈ 2 ಕೆಲಸ ಮಾಡುವುದರಿಂದ ನಿಮ್ಮ BPL ಕಾರ್ಡು ರದ್ದಾಗೋದಿಲ್ಲ. ಅಂದಹಾಗೆ ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ಹಣ ಜಮೆ ಆಗುತ್ತಿದ್ರೆ ಇಂತಹ ಸಮಯದಲ್ಲೂ ಕೂಡ ನಿಮ್ಮ BPL ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ನೀವು ಈಗ ಜಾಗರೂಕರಾಗಬೇಕು. ಮತ್ತು ನಿಮ್ಮ BPL ಕಾರ್ಡು ರದ್ದಾಗಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಕೂಡಲೇ ಕೇಂದ್ರ ಸರ್ಕಾರದ ಐಡಿಯನ್ನ ಪಡೆದುಕೊಳ್ಳಿ. ಹೌದು ಸ್ನೇಹಿತರೆ, ರೈತರು ಈಗ ಸೆಂಟ್ರಲ್ ID ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಈ ಒಂದು ಹಿಂದೆ ಉತ್ತರ ಭಾರತದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಇದೀಗ ದಕ್ಷಿಣ ಭಾರತದ ರೈತರಿಗೂ ಕೂಡ ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಲು ಮುಂದಾಗಿದೆ. ಅಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸೇರಿದಂತೆ ಕೇಂದ್ರ ಸರ್ಕಾರದ ಇತರೆ ಯೋಜನೆ ಲಾಭ ಪಡೆದುಕೊಳ್ಳಲು ಮತ್ತು ರಾಜ್ಯ ಸರ್ಕಾರದ ಯೋಜನೆ ಲಾಭ ಪಡೆದುಕೊಳ್ಳಲು ಇನ್ನು ಮುಂದೆ ರೈತರು ಗುರುತಿನ ID ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಹೌದು, ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿಯ ಪ್ರಕಾರ ಈ ಒಂದು ಸೆಂಟ್ರಲ್ ID ಪಡೆದುಕೊಳ್ಳಬೇಕು. ಕೇಂದ್ರ ನೋಂದಾಯಿತ ರೈತ ಸಂಖ್ಯೆಯನ್ನು ಈಗ ಕೊಡಲಾಗುತ್ತಿದ್ದು, ಈ ರೀತಿಯಾಗಿ ಯಾರು ಸಂಖ್ಯೆ ಪಡೆದುಕೊಂಡಿದ್ದಾರೋ ಅಂತವರಿಗೆ ಮಾತ್ರ ಇನ್ನು ಮುಂದೆ ಕೇಂದ್ರ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ PM ಕಿಸಾನ್ ಸೇರಿದಂತೆ ಬರ ಪರಿಹಾರದ ಹಣ, ಬೆಳೆ ವಿಮೆ ಹಣ, ಹೀಗೆ ಹಲವು ಪ್ರೋತ್ಸಾಹ ಹಣ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಬಾರ್ದಂದ್ರೆ ನೀವು ಕೂಡಲೇ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಥವಾ ಕೃಷಿ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಈ ಒಂದು
ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಬಹುದು. ಸೆಂಟ್ರಲ್ ಐಡಿ ರಚನೆಗೆ ಫ್ರೂಟ್ಸ್ ತಂತ್ರಾಂಶದಲ್ಲಿ KYC ಮಾಡಿಸಿಕೊಳ್ಳುವುದು ಕೂಡ ಅತಿ ಅವಶ್ಯಕ ಎಂದು ಹೇಳಲಾಗ್ತಾ ಇದೆ. ಅಂದರೆ ಸ್ನೇಹಿತರೆ, ಜಮೀನು ಕೃಷಿ ಭೂಮಿ ಹೊಂದಿರುವ ರೈತರನ್ನು ಗುರುತಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ಒಂದು ಸೆಂಟ್ರಲ್ ಐಡಿ ಎಂಬ ಒಂದು ಹೊಸ ಯೋಜನೆ ಜಾರಿಗೆ ತಂದಿದೆ. ಅಂದ್ರೆ ಇನ್ನು ಮುಂದೆ ಕೇಂದ್ರ ಸರ್ಕಾರದ ರೈತರ ಯೋಜನೆ ಲಾಭ ಪಡೆದುಕೊಳ್ಳಬೇಕಂದ್ರೆ ನಿಮ್ಮ ಹತ್ತಿರ ಭೂಮಿ ದಾಖಲೆ ಇರುವುದು ಕಡ್ಡಾಯ. ಅಂದ್ರೆ ನಿಮ್ಮ ಹೆಸರಲ್ಲಿ ಜಮೀನು ಇರಬೇಕು, ಕೃಷಿ ಜಮೀನು ಇರಬೇಕು. ಆಗ ಮಾತ್ರ ನೀವು ಹಣವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅರ್ಜಿ ಸಲ್ಲಿಕೆ ಮಾಡಲು ಗ್ರಾಮ ಕೇಂದ್ರಕ್ಕೂ ಕೂಡ ಭೇಟಿ ಕೊಡಬಹುದು ಅಥವಾ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗೂ ಕೂಡ ಸಂಪರ್ಕಿಸಬಹುದು ಎಂದು ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.